ಟ್ರೈಲರ್ ಬಿಡುಗಡೆಗೆ ಬಂದ್ವಿ. ಬಿಡುಗಡೆ ಬಂದಾಗ ಕಾಂತಾರ ಫಸ್ಟ್ ರಿಲೀಸ್ ಆದಾಗಲೂ ಕೂಡ ಎಲ್ಲರೂ ಕೇಳಿದಾಗ ನಾನು ಹೇಳಿದ್ದು ಒಂದೇ ಒಂದು ಮಾತು, ಇದು ಇಷ್ಟು ದೊಡ್ಡದು ಆಗೋದಕ್ಕೆ ಇವತ್ತು ಇಷ್ಟು ದೊಡ್ಡ ಬಜೆಟಲ್ಲಿ ಸಿನಿಮಾ ಆಗ್ಬೋದು, ಎಲ್ಲವನ್ನ ಸುಮಾರು ಜನ ಮಾತಾಡ್ತಾರೆ, ಇಷ್ಟು ದೊಡ್ಡ ಸ್ಕೇಲು ಅದು ಇದೆಲ್ಲ ಅಂತ ಅಂದ್ಕೊಂಡು, ವಿಶ್ವ ಮನ್ನಣೆ ಇವೆಲ್ಲವೂ ಇರ್ಬೋದು. ಅದೆಲ್ಲದಕ್ಕೂ ಕಾರಣ ಆಗಿರೋದು, ಮೂಲ ಕಾರಣ ಕನ್ನಡಿಗರು, ಕನ್ನಡದ ಮಾಧ್ಯಮದವರು. ನೀವು ಅದನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿ ಅದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಥವಾ ರಾಷ್ಟ್ರೀಯ ಮಟ್ಟಕ್ಕೆ ಅದನ್ನು ಪರಿಚಯಿಸಿ ಬೆಳೆಸಿ ಇವತ್ತು ನಮಗೆ ನಿಜವಾಗ್ಲೂ ನಿಮ್ಮಿಂದ ಇವತ್ತು ಕಾಂತಾರ ಚಾಪ್ಟರ್ 1 ಆಗಿದೆ, ಇಷ್ಟು ದೊಡ್ಡ ಸಿನಿಮಾಗೆ ಹೊರ ಬಂದಿದೆ. ಅದು ಹೇಗೆ ಬಂದಿದೆ, ಅದು ಅಷ್ಟು ಎಕ್ಸ್ಟ್ರಾರ್ಡಿನರಿ ಇದು ಅದು ಅಂತಲ್ಲ ನಾನೇನು ಹೇಳಕ್ಕೆ ಹೋಗಲ್ಲ. ಯಾಕಂದರೆ ನಾವು ಇವತ್ತೇನಾಗಿದೆ, ಒಂದು ಸಿನಿಮಾ ಬಗ್ಗೆ ನಾವೇ ಜಾಸ್ತಿ ಮಾತಾಡ್ತೀವಿ. ನನ್ನ ಪ್ರಕಾರ ನೀವು ಮಾತಾಡಬೇಕು, ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ನೀವು ಹೇಳಬೇಕು. ಜನರಿಗೆ ನಾವೇನೇ ಹೇಳಕ್ಕೆ ಹೊರಟಿದ್ದೀವಿ ಅದು ಎಷ್ಟು ಮಟ್ಟಿಗೆ ರೀಚ್ ಆಯ್ತು ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಜನರಲ್ ನಾಲೆಜ್ ಇಲ್ಲ, ಯಾಕಂತಂದ್ರೆ 3 ವರ್ಷ ಆಯ್ತು, ಏನು ನಡೀತಿದೆ ಗೊತ್ತಿಲ್ಲ ಪ್ರಪಂಚದಲ್ಲಿ. ಸೊ ಸಿನಿಮಾದೊಳಗಡೆ ಮುಳುಗೋಗಿದ್ದೀವಿ, ಅಷ್ಟೇ ಹೇಳ್ಬೋದು. ಇನ್ನೇನು ಬಂದ್ವಿ 2ನೇ ತಾರೀಕು ಪ್ರಪಂಚದಾದ್ಯಂತ ಹೊಂಬಾಳೆ ಅಂತ ಸಂಸ್ಥೆ ಪ್ರಗತಿ ಆವಾಗಲೇ ಹೇಳಿದಾಗೆ ನನಗೆ ಒಂದು ಲೈನ್ ಕಥೆಯನ್ನು ಹೇಳಿ ಅದನ್ನು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಅಲ್ಲಿಂದ ನಾನು ಅವರಿಗೆ ಪರಿಚಯ ಮಾಡಿದಂಥ ನನ್ನ ತಂಡದ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ. ಸಿನಿಮಾದಲ್ಲಿ ಯಾವಾಗಲೂ ಒಂದು ಸರ್ಕಲ್ಲು, ಒಂದು ಬಾವಿ, ಈ ಥರ ವಿಷಯಗಳನ್ನು ತೋರಿಸ್ತಾನೆ ಹೋಗ್ತಿದ್ವಿ. ಅದ್ರ ಒಳಗಡೆ ಇನ್ನು ಎಷ್ಟೆಷ್ಟು ವಿಚಾರಗಳಿದೆ ನನಗೂ ಗೊತ್ತಿಲ್ಲ, ಕರ್ಕೊಂಡು ಹೋಗ್ತಾ ಹೋಗ್ತಾ ಇದ್ದೀವಿ. ಸೊ ನೋಡೋಣ. ನನಗೂ ಏನು ಫ್ರೇಮ್ ಮಾಡೋದಕ್ಕೆ ಆಗ್ತಿಲ್ಲ, ಏನು ಅನಿಸಿದೆ ಅದನ್ನ ಹೇಳಿದ್ದೀನಿ ಅಷ್ಟೇ. ಐ ಥಿಂಕ್ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಮಾಸ್ಟ್ರೇ ಥ್ಯಾಂಕ್ ಯು, ರೈಟರ್ಸ್ ಥ್ಯಾಂಕ್ ಯು, ಡೈರೆಕ್ಷನ್ ಟೀಮ್, ಆರ್ಟ್ ಟೀಮ್, ಕಾಸ್ಟ್ಯೂಮ್ ಟೀಮ್, ಎಲ್ಲ ಆರ್ಟಿಸ್ಟ್ಗಳು. ತುಂಬ ಕಷ್ಟ ಅಂದರೆ ಯಾವ ಲೊಕೇಶನಲ್ಲೂ ನಿಜವಾಗ್ಲೂ ಮನುಷ್ಯರು ಹೋಗೋವಂಥ ಲೊಕೇಶನ್ ಆಗಿರಲಿಲ್ಲ ಅದು. ಇಡೀ ಇಷ್ಟು ತಂಡ, ಸ್ಪೆಷಲಿ ಪ್ರೊಡಕ್ಷನ್ ಕಡೆಯಿಂದ ಆದರ್ಶ ಆ್ಯಂಡ್ ಟೀಮು, LPಸು, ನಿಮ್ಮೆಲ್ರಿಗೂ ಆ ಲೊಕೇಶನ್ಗಳನ್ನ ಫೈಂಡ್ ಔಟ್ ಮಾಡಿ ಅಲ್ಲಿ ಬೇಕಾಗಿರೋಂಥ ಅರೇಂಜ್ಮೆಂಟ್ಸ್ಗಳನ್ನ ಮಾಡಿರೋದು. ಸೊ ಅದಕ್ಕೆಲ್ಲ ಅದನ್ನು ಮರೆಯೋದಕ್ಕೆ ಆಗಲ್ಲ. ಅದು ಇನ್ನೊಂದ್ಸಲ ಮಾಡೋಕ್ಕಾಗತ್ತಂತನೂ ಹೇಳೋಕ್ಕಾಗಲ್ಲ, ಅಷ್ಟು ಅದ್ಭುತ ಅದು. ಎಲ್ಲ ಮ್ಯಾನೇಜರ್ಸ್ಗಳಿಗೆ, ಲೋಕಲ್ ಕೋಆರ್ಡಿನೇಟರ್ಸ್ಗಳಿಗೆ, ಊರಿನವ್ರಿಗೆ, ಡಿಪಾರ್ಟ್ಮೆಂಟ್ ಅವ್ರಿಗೆ, ಇನ್ನು ಯಾರ್ಯಾರ ಬಗ್ಗೆ ಅಂತ ಹೇಳಿ ನಾನು. ಥ್ಯಾಂಕ್ ಯು ವಿಜಯಣ್ಣ, ಥ್ಯಾಂಕ್ ಯು ಸೋ ಮಚ್. ನಮ್ದಲ್ಲ ಇದು, ಅವ್ರ ಫಿಲ್ಮು, ಅವರಿಂದನೇ ಈ ಸಿನಿಮಾ ಆಗಿದೆ, ಅವರೇ ಅದನ್ನು ತಗೊಂಡು ಹೋಗ್ತಾ ಇದ್ದಾರೆ. ಸೊ ಅವರಿಂದ ಅವ್ರಿಗಾಗೆ ಅಂತ ಅಂದ್ಕೊಂಡು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು, ಅಷ್ಟೇ. ಥ್ಯಾಂಕ್ ಯು. ರಿಷಬ್ ಅವರೇ, ನೀವು ಹೇಳಿದ್ರಿ 3-5 ವರ್ಷ ಅಂತ ಹೇಳಿ, ಪ್ರಪಂಚದ ಆಚೆ ಏನಾಗ್ತಿದೆ ಅಂತ ನಿಜವಾಗ್ಲೂ ನಿಮಗೆ ಗೊತ್ತಾಗೋದಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ನೀವು ಇಲ್ಲೊಂದು ಪ್ರಪಂಚವನ್ನು ಕಟ್ತಾ ಇದ್ರಿ, ವಿಶ್ವ ಮಟ್ಟದಲ್ಲಿ ಕಟ್ತಾ ಇದ್ರಿ. ಬಹುಶಃ ರಿಷಬ್ ಸರ್ ಅಲ್ಲಿ ಮಾಡ್ತಿದ್ದಿದ್ದು ನಿರ್ದೇಶನನೋ ಅಥವಾ ಅಭಿನಯ ಅಲ್ಲ ಅನ್ಕೊಂತೀನಿ, ಅದು 5 ವರ್ಷದ ತಪಸ್ಸು, ಕಠಿಣ ತಪಸ್ಸು ಮಾಡಿರೋದು. ಆ ಕಠಿಣ ತಪಸ್ಸಿಗೆ ಒಂದು ಫಲ, ಮೊದಲನೇ ಫಲ ಇವತ್ತು ಸಿಕ್ಕಿದೆ. ಕರ್ನಾಟಕ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಟ್ರೈಲರ್ ಮೆಚ್ಕೊಂಡಿದ್ದಾರೆ. ಕಾಂತಾರ ಚಾಪ್ಟರ್ 1ನ ಮ್ಯಾಜಿಕ್ ನೋಡೋದಕ್ಕೆ ಅಕ್ಟೋಬರ್ 2ನೇ ತಾರೀಕು ಎಷ್ಟು ಜನ ಕಾಯ್ತಾ ಇದ್ದಾರೆ. ಆ ಎಲ್ಲ ಯಶಸ್ಸು ನಿಮ್ಮ ಜೊತೆ ಇರುತ್ತೆ. ಆ್ಯಂಡ್ ಯಶಸ್ಸಿನ ಜೊತೆ ನೀವು ಒಂದು ಜವಾಬ್ದಾರಿನ ಎಷ್ಟು ಸುಂದರವಾಗಿ ನಿರ್ವಹಿಸಿದ್ರೆ ಅದ್ರ ಬಗ್ಗೆ ನಾವಿಲ್ಲಿ ಮಾತಾಡಲೇಬೇಕು. ರಿಷಬ್ ಸರ್, ಎಷ್ಟೋ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಆಗ್ತಾ ಇದೆ, ಓಕೆನಾ? ಸೊ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಒಂದು ಮಾಡಿದಾಗ ಆ ಸಿನಿಮಾ ಅಥವಾ ಸಿನಿಮಾ ತಂಡದವರು ಆ ರಾಜ್ಯದ ಮೇನ್ ಕಮರ್ಷಿಯಲ್ ಫೇಸಸ್ ಯಾರಿರ್ತಾರೆ, ನಾಯಕ ಅಥವಾ ನಾಯಕಿ, ಆರ್ಟಿಸ್ಟ್ಗಳನ್ನ ಆಯ್ಕೆ ಮಾಡಿಕೊಂಡು ಆ ರಾಜ್ಯದಲ್ಲಿ ಸಿನಿಮಾ ಸೆಲ್ ಮಾಡೋದಕ್ಕೆ ಅವ್ರು ಕಾಸ್ಟ್ ಮಾಡ್ಕೋತಾರೆ. ಆದರೆ ರಿಷಬ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ, ಹೊಂಬಾಳೆ ಅವರ ನಿರ್ಮಾಣದಲ್ಲಿ ಇದು ನಮ್ಮ ಮಣ್ಣಿನ ಕಥೆ ಅಂದ್ಬಿಟ್ಟು ನೀವು ಹೇಳಿದಾಗೆ ಗುಲ್ಶನ್ ಅವರು ನಮ್ಮ ಕರ್ನಾಟಕದವರು, ಅವರನ್ನ ಕಾಸ್ಟ್ ಮಾಡಿದ್ರೆ. ನೀವು ಯಾವ ದೊಡ್ಡ ಫೇಸಸ್ ಅನ್ನು ಕೂಡ ನೀವು ಆಯ್ಕೆ ಮಾಡಿಲ್ಲ. ನೀವು ಆಯ್ಕೆ ಮಾಡಿದ್ದು ಕೇವಲ ಬೆಸ್ಟ್ ಟೆಕ್ನಿಷಿಯನ್, ಬೆಸ್ಟ್ ಆಕ್ಟರ್ಸ್ ಆ್ಯಂಡ್ ಮೋಸ್ಟ್ ಆಫ್ ದ ಎಲ್ಲ ನಮ್ಮ ಕನ್ನಡದವರೇ. ಸೊ ಆ ಹಿರಿಮೆ ಬಗ್ಗೆ ನಿಮಗೆ ಎಷ್ಟು ಗೌರವ ಇದೆ, ಎಷ್ಟು ಹೆಮ್ಮೆ ಇದೆ ಹೇಳಿ ರಿಷಬ್ ಸರ್. ಅಂದರೆ ನಾವು ಖಂಡಿತವಾಗ್ಲೂ ಮೊದಲ ಭಾಗ ಮಾಡಿದಾಗ ಅದು ಪ್ಯೂರ್ ಕನ್ನಡ ಸಿನಿಮಾ ಆಗಿತ್ತು. 2ನೇದು ಮಾಡೋಕ್ಕೆ ಹೊರಟಾಗ ಕನ್ನಡಿಗರೇ ಅದನ್ನು ಪ್ಯಾನ್ ಇಂಡಿಯಾ ಮಾಡಿದ್ರು. ಸೊ ಅವರೇ ಈ ಥರ ಏನೋ ಮಾಡ್ಬೇಕು, ನೀವು ಪ್ಯಾನ್ ಇಂಡಿಯಾ ಎಲ್ಲ ಹೋಗ್ಬೇಕಂತ ನಮ್ಮನ್ನು ಪುಷ್ ಮಾಡಿ ಕಳಿಸಿದ್ದೆ ಕನ್ನಡಿಗರು. ಅದನ್ನು ಮಾಡೋಕ್ಕೆ ಹೊರಟಾಗ ಜನರಲಿ ಒಂದು ಥಾಟ್ ಬರುತ್ತೆ, ಫಿಲ್ಮ್ ಮೇಕರ್ಸ್ಗಳಿಗಾಗ್ಬೋದು, ಪ್ರೊಡಕ್ಷನ್ ಹೌಸ್ಗಾಗ್ಬೋದು. ಸೊ ಈ ಥರ ಕಲಾವಿದರುಗಳಿರಬೇಕು, ಈ ಥರ ಟೆಕ್ನಿಷಿಯನ್ಸ್ಗಳಿರಬೇಕು ಅನ್ನೋದು. ಬಟ್ ನಾನು ಯಾವತ್ತು ಏನು ನಂಬ್ತೀನಿ ಅಂತಂದರೆ, ಆವತ್ತು ಕಾಂತಾರ ಮಾಡಿದಾಗ ಆ ಥರದ್ದು ಯಾವುದೂ ಇರಲೇ ಇಲ್ಲ. ಆ ಕಾಂತಾರವನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿರೋದು ಇದೇ ಜನರು. ಸೊ ಹಾಗಾಗಿ
ಆ ಕತೆ ಏನು ಕೇಳುತ್ತೆ ಅದನ್ನ ಯಾರನ್ನ ಆಯ್ಕೆ ಮಾಡುತ್ತೆ ಅವ್ರಿಗೆ ಅವಕಾಶ ಕೊಟ್ಟರೆ ಅಥವಾ ಅವರ ಅಸೋಸಿಯೇಷನಿಂದ ಅದು ಸಿನಿಮಾಗೆ ಇನ್ನೂ ದೊಡ್ಡ ಕಾಂಟ್ರಿಬ್ಯೂಷನ್ ಆಗತ್ತೆ ಅಂತ ನಾನು ನಂಬ್ತೀನಿ ನಾನು. ಹಾಗಾಗಿ ಆ ಕಥೆಯ ಆಯ್ಕೆ ಪ್ರಕಾರವಾಗಿ ಹೋಗಬೇಕೇ ಹೊರತು ನಾವು ಅದನ್ನು ಫೋರ್ಸ್ ಮಾಡಿದ್ರೆ ಅದು ಯಾವತ್ತೂ ಆರ್ಗ್ಯಾನಿಕ್ ಆಗಿ ಹೋಗೋದೇ ಇಲ್ಲ. ಅದು ಅವರು ಕೂಡ ಫಿಟ್ ಆಗಲ್ಲ, ನಮ್ಮ ಸಿನಿಮಾಗೂ ಕೂಡ ಜಸ್ಟಿಫೈ ಆಗಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಮತ್ತು ನಮ್ಮಲ್ಲಿ ಎಲ್ಲ ರಾಜ್ಯದವರು ಬಂದು ಕೆಲಸ ಮಾಡಿದ್ದಾರೆ. ಅಂದರೆ ನಿಜವಾಗ್ಲೂ ನಮಗೆ ಟೆಕ್ನಿಷಿಯನ್ಗಳು ಕೊರತೆ ಆಗುವಷ್ಟು ಜನರು ಬೇಕಿತ್ತು ನಮಗೆ ಇಡೀ ಸಿನಿಮಾ ಶೂಟ್ ಮಾಡಬೇಕಾದ್ರೆ. ಆರ್ಟ್ ಡಿಪಾರ್ಟ್ಮೆಂಟಿಗೆ ಲಿಟ್ರಲಿ ಒಂದು 600-700 ಜನ ಎವ್ರಿ ಡೇ ವರ್ಕ್ ಮಾಡ್ತಾ ಇದ್ರು ಅಲ್ಲಿ ಆ ಎಲ್ಲ ಸೆಟ್ಗಳನ್ನ ಹಾಕಬೇಕಾದ್ರೆ. ಸೊ ಹಾಗಾಗಿ ಎಲ್ಲ ರಾಜ್ಯದಿಂದ ಬಂದಿದ್ರು ಸಿನಿಮಾ ವರ್ಕರ್ಸ್ಗಳೆಲ್ಲರೂ. ಸೊ ಅದೇ ರೀತಿ ನಮ್ಮ ಲೋಕಲ್ ಟ್ಯಾಲೆಂಟ್ಗಳು ಹೇಳುತ್ತಿರೋದೇ ನಾವು ನಮ್ಮ ಮಣ್ಣಿನ ಕಥೆಯನ್ನು, ನಮ್ಮ ಮನುಷ್ಯ ಮತ್ತು ಪ್ರಕೃತಿಯ ಸಂಘರ್ಷವನ್ನೇ ಹೇಳ್ತಾ ಇರುವಂಥದ್ದು. ಸೊ ಅದರ ಇನ್ನು ಡೀಪರ್ ಸೈಡ್ ಹೋಗಿದ್ದೀವಿ ಈ ಸಲ. ಸೊ ಹಾಗಾಗಿ ಅದಕ್ಕೆ ಈ ಮಣ್ಣಿನಲ್ಲಿರುವಂತಹ ಈ ಮಣ್ಣಿನ ಮಕ್ಕಳೇ ಬೇಕಾಗ್ತಾರೆ. ಸೊ ಅವ್ರು ಬಂದರೆ ಮಾತ್ರ ಆ ಕತೆ, ಆ ಸಿನಿಮಾ ಅಷ್ಟು ಅಚ್ಚುಕಟ್ಟಾಗಿ ಬರೋದಕ್ಕೆ ಸಾಧ್ಯ ಅಂತ ಅನ್ಕೊಳ್ತೀನಿ ನಾನು. ಆ್ಯಂಡ್ ಫೈನಲ್ ಕ್ವೆಶನ್ ರಿಷಬ್ ಸರ್, ನೀವು ಹೇಳಿದ್ರಿ ಮಾತಾಡ್ಬೇಕಾದ್ರೆ ಇವತ್ತು ನನ್ನಿಂದ ಹಿಡಿದು ಪ್ರಗತಿ ಎಲ್ಲರೂ ರಿಷಬ್ ಅವರು ಅಂತ ಹೇಳ್ತಿದ್ರು. ಈ ವೇದಿಕೆಯಲ್ಲಿ ನಿಂತಿರುವಂಥ ಕಾಂತಾರದ ನಿರ್ದೇಶಕರಾದಂಥ ರಿಷಬ್ ಶೆಟ್ಟಿಗೆ 5 ವರ್ಷ ತಪಸ್ ಮಾಡಿದಂಥ ನಿಮ್ಮೊಳಗಿರುವಂಥ ರಿಷಬ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನಗೇನು ಮಾತೇ ಇಲ್ಲ. ಅಂದರೆ ನಾನು ಬರ್ತಾ ಪ್ರಗತಿ ಹತ್ರ ಮಾತಾಡ್ತಿದ್ದೆ. ನನಗೇನು ಹಳೆ ರಿಷಬ್ ಶೆಟ್ಟಿ ಅಲ್ಲ ಇವಾಗ ನಾನು. ಸೊ ಬರ್ತಾ ಪ್ರಗತಿ ಹತ್ರ ಮಾತಾಡ್ತಾ ಇದ್ದೆ ನಾನು. ಅಂದರೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ನನಗೆ, ಪದಗಳೇ ಇಲ್ಲ ಅಂತ ಅಂದ್ಕೊಂಡು. ಎಲ್ಲ ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರಗತಿ, ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ತುಂಬ ಪವರ್ಫುಲ್ಲಾಗಿ ತುಂಬ ಸ್ಟ್ರಾಂಗ್ ಆಗಿ ಇರ್ತೀನಿ ನಾನು. ಬಟ್ ಈ ಸಲ ಆಗಲಿಲ್ಲ ನನ್ನ ಕೈಲಿ. ಸೊ ನಿಮ್ದೆಲ್ಲ, ನೀನು, ಅರವಿಂದ, ಅನಿ, ಗುರು, ನನ್ನ ಇಡೀ ಟೀಮು, ವಿಜಯಣ್ಣ ಯಾವಾಗಲೂ ನನಗೆ ಲಿಟ್ರಲಿ ಒಂದು ಅಣ್ಣನ ಥರ ಆರಾಮಾಗಿ ಹೋಗಿ ಆಗತ್ತೆ ಅಷ್ಟು ವಿಚಾರಗಳಿತ್ತು ನಮಗೆ. ಸೊ ಹಾಗಾಗಿ ಪದಗಳಿಲ್ಲ. ಇನ್ನು ಜಾಸ್ತಿ ಕೇಳಿಬಿಟ್ರೆ ಮತ್ತೆ ಬೇರೆ ಥರ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಕಳೆದ ಬಾರಿ ಸಿನಿಮಾ ಸ್ಟಾರ್ಟಿಂಗ್ ಬಂದಾಗ ನಾನು ಹೇಳಿದ್ದೀನಿ ನೀವೆಲ್ಲ ಹೆಮ್ಮೆ ಪಡುವಂಥ ಸಿನಿಮಾ ಆಗುತ್ತೆ ಅಂತ, ಕಾಂತಾರ 1ಗೆ. ಐ ಥಿಂಕ್ ಇದು ನೀವು ನಮ್ಗೆ ಮತ್ತೆ ಬೆನ್ನು ತಟ್ತೀರಾ, ನಮ್ಮನ್ನು ಪ್ರೌಡಾಗಿ ನೋಡ್ತೀರಾ ನೀವು ಅಂತ ನಂಬಿದ್ದೀನಿ ನಾನು. ಅಷ್ಟು ಹೇಳ್ಬೋದು ನಾನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಿಷಬ್ ಸರ್. ಅವ್ರು ಹೇಳಿದಾಗೆ ಇನ್ನು ಜಾಸ್ತಿ ಮಾತಾಡಿದ್ರೆ ಅವ್ರು ಆಲ್ರೆಡಿ ಭಾವುಕರಾಗಿದ್ದಾರೆ. ಕಣ್ ತುಂಬಿಸೋಷ್ಟು ಶಕ್ತಿ ನಮಗಿಲ್ಲ, ಥಿಯೇಟರ್ಗಳು ತುಂಬುತ್ತೆ, ಅವಾಗ ಮಾತಾಡ್ತಾರೆ, ಜನ ಮಾತಾಡ್ತಾರೆ ಸಿನಿಮಾ ಬಗ್ಗೆ ಇವರ ಪರವಾಗಿ. ಥ್ಯಾಂಕ್ ಯು ರಿಷಬ್ ಸರ್, ಮೋರ್ ಪವರ್ ಟು ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮ ಮದುವೆ ಬರೋಕ್ಕಾಗಲಿಲ್ಲ. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸೋ ಮಚ್.